ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಮತ್ತೊಂದು ಪೌರಾಣಿಕ ಕಥೆಯ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಇವತ್ತಿನ ವಿಷಯ ಯಾವುದಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅಯ್ಯಪ್ಪನ ಗುಡಿಗೆ ಭೇಟಿ ನೀಡುವ ಭಕ್ತರು ಕಪ್ಪು ಬಟ್ಟೆ ಧರಿಸುವುದೇಕೆ? ಮಾಲಾಧಾರಣೆಯಾದ ಭಕ್ತರು ಕಪ್ಪು ಪಂಚೆ ಶಲ್ಯವನ್ನು ಧರಿಸುತ್ತಾರೆ. ಇದರ ಹಿಂದಿರುವ ಕಥೆ ಏನು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಪ್ಪು ಬಟ್ಟೆ ಧರಿಸುವುದಕ್ಕೆ ಪುರಾಣದಲ್ಲಿ ಕಥೆಯೊಂದಿದೆ. ಈ ಕಥೆ ಏನೆಂದು ನೋಡೋಣ. ಒಮ್ಮೆ ಅಯ್ಯಪ್ಪ ಸ್ವಾಮಿಯು ಶನಿದೇವರೊಂದಿಗೆ ಸಂಭಾಷಣೆ ನಡೆಸುತ್ತಾರೆ ಎಂಬ ಕಥೆ ಇದೆ. ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರನ್ನು ದುಃಖದಿಂದ ಕೈಬಿಡಲು ಶನಿಯನ್ನ ವಿನಂತಿಸಿಕೊಳ್ತಾರೆ. ಜನರನ್ನು ಯಾಕೆ 7 ವರ್ಷ ಕಾಡುತ್ತಿದ್ಯಾ ಎಂದು ಶನಿಯನ್ನು ಅವರು ಪ್ರಶ್ನಿಸಿದಾಗ ಅದು ತನ್ನ ಧರ್ಮ ಎಂದು ಶನಿ ಉತ್ತರಿಸುತ್ತಾರೆ. ಜನರನ್ನು ಪೀಡಿಸುವುದು ಧರ್ಮವೇ ಎಂದು ಅಯ್ಯಪ್ಪ ಸ್ವಾಮಿ ಕೇಳಿದ್ದಕ್ಕೆ ತ್ರಿಮೂರ್ತಿಗಳು ಸೃಷ್ಟಿ, ಸ್ಥಿತಿ, ಲಯಕಾರರು, ಅದು ಅವರ ಧರ್ಮ. ಜೀವಿಗಳ ಪ್ರಾಣ ತೆಗೆಯುವುದು ಯಮನ ಧರ್ಮ. ತ್ರಿಮೂರ್ತಿಗಳ ಆದೇಶದ ಪ್ರಕಾರ ಜಗತ್ತಿನಲ್ಲಿ ಅವರ ಧರ್ಮವನ್ನು ಅವರು ಪಾಲಿಸುತ್ತಿದ್ದಾರೆಂದು, ತನ್ನ ಧರ್ಮವನ್ನು ಪಾಲಿಸದಿದ್ದರೆ ಸೃಷ್ಟಿ ಧರ್ಮ ತಲೆಕೆಳಗಾಗುತ್ತದೆಂದು ಶನಿದೇವರು ಹೇಳುತ್ತಾರೆ. ಅದಕ್ಕೆ ಅಯ್ಯಪ್ಪ ಸ್ವಾಮಿಯು ಸೃಷ್ಟಿಧರ್ಮ ಪರಪೀಡನೆಯಾಗಬಾರದು, ಜನರ ಸುಖ ಸಂತೋಷಕ್ಕೆ ಆನಂದಕ್ಕಾಗಿ ಈ ಸೃಷ್ಟಿ ಉಂಟಾಗಿದೆ ಎಂದಾಗ ನರರು ತಮ್ಮ ಪೂರ್ವಜನ್ಮ ಪಾಪಗಳ ಕಾರಣ ವಿಧಾತ ಅವರ ಹಣೆಬರಹ ಬರೆಯುತ್ತಿದ್ದನಾದ ಕಾರಣ ಅನುಭವಿಸುವುದು ತಪ್ಪಿದ್ದಲ್ಲ ಎನ್ನುತ್ತಾರೆ ಶನಿದೇವರು. ನಿನ್ನ ಕಾರಣದಿಂದ 7 ವರ್ಷಗಳ ಕಾಲ ಅನುಭವಿಸುವ ಕಷ್ಟಗಳನ್ನು ತನ್ನ ಭಕ್ತರು ವರ್ಷದ ಮಂಡಲ ಕಾಲದಲ್ಲಿ 41 ದಿನಗಳಲ್ಲಿ ಅನುಭವಿಸುತ್ತಾರೆ ಎಂದು ಅಯ್ಯಪ್ಪ ಸ್ವಾಮಿ ಹೇಳುತ್ತಾರೆ. ಅದರ ಪ್ರಕಾರ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು, ಕಪ್ಪು ಬಟ್ಟೆಯನ್ನು ಧರಿಸಿ, ನಖ ಕೇಶ ಸಂಸ್ಕಾರಗಳನ್ನು ಬಿಟ್ಟು, ಪಾದರಕ್ಷೆಯನ್ನು ಬಿಟ್ಟು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ತಮ್ಮ ಸ್ವಂತ ಉಪಸ್ಥಿತಿಯನ್ನು ಕಳೆದುಕೊಂಡು ಸ್ವಾಮಿಗಳೆಂದು ಕರೆಸಿಕೊಂಡು ಕಠಿಣ ಬ್ರಹ್ಮಚರ್ಯ ಪಾಲಿಸಿ 41 ದಿನಗಳ ಕಾಲ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಎಂಬ ನಿಯಮವನ್ನು ಭಕ್ತರಿಗೆ ಹಾಕುತ್ತಾರೆ ಅಯ್ಯಪ್ಪ ಸ್ವಾಮಿ. ಕಪ್ಪು ಬಣ್ಣ ಶನಿಗೆ ಪ್ರಿಯವಾದ ಬಣ್ಣವಾಗಿದ್ದು, ಸಾಂಕೇತಿಕವಾಗಿ ಎಲ್ಲಾ ಭೌತಿಕ ವಸ್ತುಗಳಿಂದ ಹಿಂತೆಗೆದುಕೊಂಡ ಭಕ್ತನ ಮನಸ್ಸನ್ನು ಸೂಚಿಸುತ್ತೆ. ಕಪ್ಪು ಬಟ್ಟೆಯು ಅಯ್ಯಪ್ಪ ಸ್ವಾಮಿಯ ಭಕ್ತನು ಗ್ರಹಿಕೆಗಳು, ಭಾವನೆಗಳು ಮತ್ತು ಆಲೋಚನೆಗಳ ಪ್ರಪಂಚದಿಂದ ದೂರವಿದ್ದಾನೆ ಮತ್ತು ಅವನು ಅಯ್ಯಪ್ಪನ ಚಿಂತನೆಯಲ್ಲಿ ಮುಳುಗಿದ್ದಾನೆ ಎಂದು ಸೂಚಿಸುತ್ತದೆ. ಹಾಗಾಗಿಯೇ ದೀಕ್ಷೆಯಲ್ಲಿ ಕಪ್ಪು ವಸ್ತ್ರ ಧರಿಸುವುದು ಒಂದು ನಿಯಮವಾಗಿದೆ. ಕಾಡು ಸುತ್ತಿ ಪಾದಚಾರಿಗಳಾಗಿ ತನ್ನ ದರ್ಶನಕ್ಕೆ ಬರುವ ಭಕ್ತರನ್ನು ಜೀವನದಲ್ಲಿ ಯಾವಾಗಲೂ ಕಾಡಬಾರದೆಂದು, ಶುಭಯೋಗ ಸಿಗುವಂತೆ ಮಾಡಬೇಕೆಂದು ಅಯ್ಯಪ್ಪ ಸ್ವಾಮಿಯು ಶನಿದೇವರಿಗೆ ಆದೇಶಿಸುತ್ತಾರೆ. ಆದ್ದರಿಂದ ಅಯ್ಯಪ್ಪ ಸ್ವಾಮಿಗೆ ಕೊಟ್ಟ ಮಾತಿನ ಪ್ರಕಾರ ಶನೀಶ್ವರನು ಅವರ ಭಕ್ತರನ್ನು ಯಾವಾಗಲೂ ಪೀಡಿಸುವುದಿಲ್ಲ ಎಂಬ ಪ್ರತೀತಿ ಇದೆ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಯಾಕೆ ಕಪ್ಪು ಬಟ್ಟೆಯನ್ನು ಧರಿಸುತ್ತಾರೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾವುದಾದ್ರೂ ಪೌರಾಣಿಕ ಕಥೆಗಳು ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.